ಫುಡ್ಡಲ್ಲಿ ಏನು ಅನ್ವಾಂಟೆಡ್ ತಗೊಂತ ಇದ್ದೆ ಅವಾಗ? ಫುಡ್ಡಲ್ಲಿ ಇದು ಕಾಫಿ ಟೀ ಎಲ್ಲ ಕಾಫಿ ತಗೊಂತ ಟೀ ಎಲ್ಲ ಅಭ್ಯಾಸ ಇತ್ತು ಅವಾಗ? ತಗೊಂತಿದ್ದೆ. ಮತ್ತೆ ಚಪಾತಿ ಮೈದಾದೆಲ್ಲ ಯೂಸ್ ಮಾಡ್ತಿದ್ದೆ. ಬೆಳಿಗ್ಗೆ ಫುಡ್ ಏನ್ ತಿಂತ ಇದ್ರೆ ಮುಂಚೆ? ಮುಂಚೆ ನಾರ್ಮಲ್ ಆಗಿ ತಿಂತ ಇದ್ರಿ, ಬಟ್ ಕಾಫಿ ಟೀನು ಹೋಗ್ತಾ ಇದ್ರಿ ಜೊತೆಗೆ. ಕಾಫಿ ಟೀ ಎಲ್ಲ ತಗೊಂತಿದ್ದೆ. ಸೊ ಸ್ನೇಹಿತರೆ ಇಷ್ಟೇ. ಸೊ ನೀವು ಫಾಸ್ಟಿಂಗ್ ಮಾಡ್ತೀರಂದ್ರೆ ದಯವಿಟ್ಟು ಫಾಸ್ಟಿಂಗ್ ಮಾಡಿ. ಮೇಡಮ್ ಹೇಳಿದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ 8 hour ವಿಂಡೋ ಅಂಡ್ 16 hour ವಿಂಡೋ ಬರ್ತಾ ಇದೆ. ಅದರಿಂದ ಮೇಯ್ನು ಹೆಣ್ಮಕ್ಳು 10 ರಿಂದ 12 kg ಈಸಿಯಾಗಿ ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬಿಡ್ತಾರೆ. ಸೊ ವೆಯ್ಟ್ ಲಾಸ್ ಆದ್ರೆ ಅವ್ರಿಗೂ ಕೆಲಸ ಮಾಡಕ್ ಲವಲವಿಕೆ ಇರುತ್ತೆ, ಮತ್ತೆ ಬಾಡಿನೂ ಕೂಡ ತುಂಬಾ ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಅಂತ ಅನ್ಸುತ್ತೆ. ಮೇಡಮ್ ಹೇಳಿದ್ದು ತುಂಬಾ ವೈಜ್ಞಾನಿಕವಾಗಿದೆ, ಅವ್ರು ಮಾಡ್ತಿರೋದು ಕರೆಕ್ಟ್ ಆಗಿದೆ. ನೀವು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಮತ್ತೆ ಹಿಮೋಗ್ಲೋಬಿನ್ ನಿಮ್ದು ಸಾರಿ ಹೇಳಿದ್ರೆ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಇದೆ ಅಂತ, ಬಟ್ ಹಿಮೋಗ್ಲೋಬಿನ್ ಮೊನ್ನೆ ದಿನ ಟೆಸ್ಟ್ ಮಾಡಿದ್ರೆ 12.6 ಇದೆ. ಮುಂಚೆ ನಾವು ಮಾಡಿದಾಗ 10 ಇತ್ತು, ಆಮೇಲೆ ಮತ್ತೆ ಸೆಪ್ಟೆಂಬರ್ ಟೆಸ್ಟ್ ಮಾಡಿದಾಗ 11.9 ಇತ್ತು. ಇವಾಗಿನ್ನು 0.7 ಜಾಸ್ತಿನೇ ಆಗಿದೆ. ಸೊ ಫಾಸ್ಟಿಂಗ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕಮ್ಮಿ ಆಗಲ್ಲ. ಫಾಸ್ಟಿಂಗ್ ಮಾಡುವಾಗ ಕಾಫಿ ಟೀ ಕುಡ್ಕೊಂಡು ಸುಮ್ಮನೆ ಊಟ ಮಾಡ್ದಂಗೆ ಹಂಗೇ ಮಾಡ್ತಾರೆ ನೋಡಿ, ಅದು ಆಕ್ಚುಲಿ ಡೇಂಜರು. ಅದು 100% ಡೇಂಜರು. ಕರೆಕ್ಟಾಗಿ ಟೈಮ್ ರಿಸ್ಟ್ರಿಕ್ಟೆಡ್ ಈಟಿಂಗ್ ಇದೆಯಲ್ಲ ನಿಮ್ಮದು, ಬೆಳಗ್ಗೆ ಆ ಜ್ಯೂಸ್ ಇದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ 58-60 ಹಿಂಗೆ ಮೇಂಟೈನ್ ಆಗ್ತೀರಾ, ಮತ್ತೆ ನೋವು ಬರೋದಿಲ್ಲ. ಮಾತ್ರೆಗಳು ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಮುಂಚೆ ಇರೋ ಎಲ್ಲ 13-14 ಮಾತ್ರೆ ಎಲ್ಲ ನಿಲ್ಲಿಸ್ಬಿಟ್ಟು ಬರೀ ಓನ್ಲಿ 4 ಮಾತ್ರೆ ಕೊಡ್ತೀನಿ. ಒಂದು 3 ತಿಂಗಳು ತಗೊಂಡು ಸ್ಟಾಪ್ ಮಾಡಿ, ಮತ್ತೆ ಹಿಂಗೆ ಕಂಟಿನ್ಯೂ ಮಾಡಿ. ಏರ್ ಫಾಲ್ ಸರಿ ಆಗುತ್ತೆ. ಏರ್ ಫಾಲ್ ಸರಿ, ಒಂದು ಪ್ರೋಟೀನ್ ಪೌಡರ್ ಕೊಟ್ಟಿದ್ದೀನಿ, ಏರ್ ಫಾಲ್ ಸರಿ ಆಗುತ್ತೆ ಅಂತಂದ್ರೆ. ಇವಾಗ ಹಿಮೋಗ್ಲೋಬಿನ್ ಚೆನ್ನಾಗಿದೆಯಲ್ಲ, ಸೊ ಏರ್ ಫಾಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಸ್ನೇಹಿತರೆ ಇದು ಟ್ರಿಕ್ಸು. ಸೊ ಫಾಸ್ಟಿಂಗ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗಲ್ಲ, ಅನಿಮಿಕ್ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಸತ್ಯ ತಿಳ್ಕೊಂಡ್ರಿ. ಥ್ಯಾಂಕ್ ಯು.